ರೂಪಾಯಿ ಕಬ್ಬಿಂದಿದ್ದು ಐತಿ ಹೇಳ. ನಂದು ಇಲ್ಲಿ ದಾಖಲೆ ಇದು. ಇಲ್ಲಿ ಬಿಜೆಪಿದವರು ವಿಜೇಂದ್ರ ಅಪೋಸಿಷನ್ ಲೀಡರ್ ಏನ್ ಹೇಳ್ತಾರ, ವಿಧಾನಸೌಧ ಇಲ್ಲೇ ಇಲ್ಲ ಮಂದಿನೇ ಹೇಳ 9,000 ಬರೀ ರಾಜ್ಯ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ಎಷ್ಟು ಲಾಭ ಇರ್ಬೇಕಂದ್ರೆ ಎಲ್ಲಾ ಸರ್ಕಾರ ನಾವೇನ್ ಕೇಳ್ತಾ ಇದ್ವಿ, ಕಬ್ಬಿಗೆ 5,000 ರೂಪಾಯಿ ನಮ್ ರೇಟ್ ಕೊಡ್ರಿ ಅಂತ ಕೇಳಿ ನಾನು ಆಗಲಿ ಗಣೇಶನ ಆಗಲಿ ನಾವು ಸತತ ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಸತತ ನಾವು ಬಿಜಾಪುರ ಬಂದ್ ಮಾಡಿ, ಗೋಕಾಕ್ ಸುಧಾ ಬಂದ್ ಮಾಡಿ, ಅನೇಕ ಜಿಲ್ಲೆ ಅಲ್ಲೇ ಎಲ್ಲಾ ರಾಜ್ಯಾಧ್ಯಕ್ಷಗಳು ಬಂದ್ ಮಾಡ್ಯಾರ. ನಮ್ಗೆ ಕಬ್ಬಿಗೆ 5,000 ರೂಪಾಯಿ ಬೆಲೆ ಫಿಕ್ಸ್ ಬೇಕು ಸಾಹೇಬ್ರೆ. ನೀವು ಟ್ಯಾಕ್ಸ್ ಕಮ್ಮಿ ತಗೊಂಡು 5,000 ರೂಪಾಯಿ ನಮ್ ಕಬ್ಬಿಗೆ ಕೊಡ್ರಿ. ದ್ರಾಕ್ಷಿ ಬೆಳೆದಾಗೆ ಎಂ ಬಿ ಪಾಟೀಲ್ ಸಾಹೇಬ್ ನೇತೃತ್ವದೊಳಗೆ ಹೇಳಿದ್ದೆ, ಅದು ಏನೋ ಜಾರಿ ಆಗಿಲ್ಲ. ಮನುಕಾದ ದ್ರಾಕ್ಷಿ ಬೆಳೆ ಅನಿವಾರ್ಯ 1 ಎಕರೆ ದ್ರಾಕ್ಷಿಗೆ ಔಷಧಿ ಹೊಡಿ ಮಾಡ್ತಾ ಇದ್ದಾರೆ. ಒಣ ಬೇಸಾಯ ಇದ್ದವ್ರು ಇನ್ನ ಕಮ್ಮಿ, ದ್ರಾಕ್ಷಿ ಬೆಳೆಗಾರದವ್ರು ಯಾಕೆ ಜಾಸ್ತಿ ಮಾಡ್ತಾ ಇದ್ದಾರೆ, ಮಟ್ಟ ಜಾಸ್ತಿ ಆಗ್ತಾರೆ. 1 ವರ್ಷಕ್ಕೆ ಏನು ಇಲ್ಲ ಅಂದ್ರೆ 5,000 ರೈತರು ಆತ್ಮಹತ್ಯೆ ಮಾಡ್ತಾರೆ. ಅದು ಅದರಿಂದ ನಾವೇನ್ ಕೇಳ್ತಾ ಇದ್ವಿ, ಆ ರೈತರಿಗೆ 60 ವರ್ಷ ಮ್ಯಾಲ ಪಟ್ಟಿದ ರೈತರಿಗೆ 10,000 ರೂಪಾಯಿ ಪೆನ್ಷನ್ ಸಹಾಯಧನ ಬೇಕ್ರಿ ಸಾಹೇಬ್. ಎಲ್ಲರಿಗೂ ಪೆನ್ಷನ್ ಮಾಡ್ತಾ ಇದ್ವಿ. ರೈತರ 10 ವರ್ಷ ದೇಶಕ್ಕೆ ಅನ್ನ ಹಾಕೋದು ಯಾರಂದ್ರೆ ರೈತರು. ಇದು ಒಂದು ನೀವು ಎಲ್ಲ ಜಾರಿ ಮಾಡ್ರಿ. ಈಗ ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟಿರಿ, ಮತ್ತು ನೀವು 2,000 ರೂಪಾಯಿ ಗೃಹಲಕ್ಷ್ಮಿ ಆಗ್ತಾ ಇದ್ರಿ. ಅದೇ ರೀತಿ ಅವ್ರಿಗೆ ಸಲ ಬೇರೆ ಇರ್ಬೇಕು. ನೀವು 60 ವರ್ಷ ಆಗಿ ನೌಕರಿದಿಂದ ಮನೆಗೆ ಹೋದ್ರೆ ದೇಶಕ್ಕೆ ಅನ್ನ ಹಾಕೋ ರೈತರಿಗೆ ತಿಂಗಳ 10,000 ರೂಪಾಯಿ ಪೆನ್ಷನ್ ದೊಡ್ಡ ಬೇಡಿಕೆ ಐತೆ. ನಿಮ್ಗೆ ತಿಂಗಳ 10,000 ರೂಪಾಯಿ ಪೆನ್ಷನ್ ಮಾಡ್ಬೇಕು. ನೀವು ಯಾವ್ದ್ರಾಗ ಕಟ್ ಮಾಡಿದ್ರಿ ಏನ್ ಮಾಡಿದ್ರಿ ಗೊತ್ತಿಲ್ಲ, ಅದೊಂದು ಜಾರಿ ಆಗ್ಬೇಕ. ಸ್ವಾಮಿನಾಥನ ವರದಿ ಜಾರಿ ಆಗ್ಬೇಕು. ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಾವು ಎಲ್ಲಾ ಜಿಲ್ಲೆಯಿಂದ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿನಾಥನ ವರದಿ ಒಂದು ಜಾರಿ ಆಗ್ಬೇಕು. ಆಗ್ಲಿಕ್ಕಂದ್ರೆ ನಾವು ಎಲ್ಲ ನನ್ನ ರೈತ ಬಾಂಧವರಿಗೆ ಪ್ರತಿ ವರ್ಷದಂತೆ ಈ ವರ್ಷವು ಚಳಿಗಾಲ ಅಧಿವೇಶನ ಪ್ರಾರಂಭವಾದಂತ ಸಂದರ್ಭದಲ್ಲಿ ಈಗ ರೈತರ ಕೂಗು 10 ಹಲವಾರು ಇದಾವ. ಯಾಕೆ ಈ ಮಾತು ಹೇಳ್ತಾರಂದ್ರ, ಅವರು 10 ಹಲವಾರು ಸಮಸ್ಯೆಗಳು ಹೊತ್ಕೊಂಡು ಬಂದಿರ್ತಾರ. ನಮ್ಮ ಅಧ್ಯಕ್ಷರು ಏನಾರ ಮಾತಾಡ್ತಾರೋ, ನಮ್ಮ ಲೀಡರ್ ಮಾತಾಡ್ತಾರೋ, ನಮ್ಮ ಮಹಿಳಾ ಲೀಡರ್ ಮಾತಾಡ್ತಾರ ಅಂತೇಳಿ ದಯವಿಟ್ಟು ತಮ್ಮ ತಮ್ಮ ಬೇಡಿಕೆಗಳನ್ನ ಯಾರ್ಯಾರು ಲೆಟರ್ ತಂದಿರ್ತೀರಿ ಊದೆಟ್ಟ ಹೇಳೋದು ಮಾಡ್ರಿ. ಯಾಕಂದ್ರೆ ಭಾಷಣ ಅಂದ್ರ ಅರ್ಧ ತಾಸು ಆಕೈತಿ. ಯಾರ್ಯಾರು ಲೆಟರ್ ತಂದಿರ್ತಿರ್ಲ ಈ ಟೈಮ್ ಆ ಅಧ್ಯಕ್ಷ ಲೆಟರ್ ತಂದವ ಅಲ್ಲೇ ನಿಂತು ಊದ್ ಹೇಳೋದು. ಆ ನಂತರ ನಮ್ಮ ಜವಾನ್ ಸರ್ ಹೇಳಿದಾಗ ನೀವು ಆ ಲೆಟರ್ ಅವ್ರಿಗೆ ಕೊಟ್ಟ ನಂತರ ಅವ್ರು ನಿಮ್ಗೆ ಪ್ರತಿ ಉತ್ತರ ಕೊಡ್ತಾರ, ನೀವು ಸಾಡ್ ಸೇರ್ಬೇಕು. ಬೇರೆ ರಾಜ್ಯಾಧ್ಯಕ್ಷರು ಅವ್ರ ಲೆಟರ್ ಊದ್ರೆ ಅವ್ರು ಕೊಡ್ತಾರ. ಯಾಕಂದ್ರೆ ಎಲ್ಲ ಸೇರಿಸಿ ಅವ್ರು ಕೊಟ್ರಿ ಅಂದ್ರ ಅವ್ರು ಎದನ್ನ ಊದ್ಬೇಕು ಎದನ್ನ ಬಿಡ್ಬೇಕು ತಿಳಿದಿಲ್ಲ. ಮತ್ ನಿಮಗೂ ಅಲ್ಲಿಂದ ಬಂದದಕ್ಕ ಮನಸ್ಸಿಗೆ ತೃಪ್ತಿ ಆಗುದಿಲ್ಲ. ಅದಕ್ಕಾಗಿ ಸರ್ಕಾರ ಇವತ್ತು ಮಾಡಬೇಕಾಗಿರೋ ಮೂಲ ಕರ್ತವ್ಯಗಳವು. ಇವತ್ತು ಸರ್ಕಾರಿ ನೌಕರಿ ಮಾಡಿದಂಥವ್ರಿಗೆ ಶಾಸಕರಾಗಿ ಕೆಲಸ ಮಾಡಿ, ಮಂತ್ರಿಯಾಗಿ ಕೆಲಸ ಮಾಡಿ, ಮುಖ್ಯಮಂತ್ರಿಯಾಗಿ ಸರ್ಕಾರದೊಳಗಡೆ ಕೆಲಸ ಮಾಡೋದು ಎಲ್ಲ. ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರಿಗೆ ನಿಮಗೆ ಮತವನ್ನು ದಾನ ಮಾಡ್ತಾ ಇದೀವಿ. ಒಂದ್ ಕಡೆ ಪ್ರತಿದಿನ ಅನ್ನವನ್ನು ಕೂಡ ದಾನ ಮಾಡ್ತಾ ಇದೀವಿ. ನಮಗೆ ಯಾಕೆ ಪಿಂಚಣಿ ವ್ಯವಸ್ಥೆ ಇಲ್ಲ? ರಾಜ್ಯದಲ್ಲಿ ಕೇಂದ್ರ ಸರ್ಕಾರಗಳು ಇದನ್ನ ಯೋಚನೆ ಮಾಡಿ ರೈತ ಮತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಆದ್ರೆ ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರಿಗೆ ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರಗಳು ಅವೈಜ್ಞಾನಿಕವಾದಂತ ಕಾನೂನುಗಳನ್ನ ಮಾಡಿ ಇವತ್ತು ಬ್ಯಾಂಕ್ ಅಲ್ಲಿ ಸಾಲ ಕೇಳಕ್ ಹೋದ್ರೆ ಕಾರ್ಗೆ ಸಾಲ ಕೊಡ್ತೀವಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಬ್ಯಾಂಕ್ ಮುಂದೆ ಕಾರ್ಗೆ ಸಾಲ ಕೊಡ್ತೀವಿ, ಚಿನ್ನಕ್ಕೆ ಸಾಲ ಕೊಡ್ತೀವಿ. ಒಂದು ಬ್ಯಾಂಕ್ ಮುಂದೆ